ನದಿಯ ದಡದಲ್ಲಿ ಕಿಶೋರ ಹುಡುಗ ಒಬ್ಬನೇ ನಿಂತು ಹರಿವಿನ ನಾದವನ್ನು ಅಲಕಿದಂತಾಗಿದ್ದವು. ಅಚಾನಕ್ ಗರ್ಜನೆ ಜೊತೆ ದೊಡ್ಡ ಭಯಾನಕ ಮೊಸಳೆ ನೀರಿನಿಂದ ಹೊಮ್ಮಿ ಅವನತ್ತ ದಾಳಿ ಮಾಡಿತು. ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದ ಹುಡುಗನ ದೇಹದಲ್ಲಿ ಹಠಾತ್ ನೀಲಿ ನಿಯಾನ್ ಕಿರಣಗಳು ಹರಡತೊಡಗಿದವು. ಕೆಲವೇ ಕ್ಷಣಗಳಲ್ಲಿ ಅವನು ಫ್ಯೂಚರಿಸ್ಟಿಕ್ ಸೈಬರ್ಗಾಗಿ ಪರಿವರ್ತಿತನಾದ. ಅವನ ಚರ್ಮದಲ್ಲಿ ಲೋಹದ ಫಲಕಗಳು ಹೊಳೆಯುತ್ತಿದ್ದವು. ಕೈಗಳು ಮಿನುಗುವ ಮೆಟಲ್ ಶಸ್ತ್ರಾಸ್ತ್ರಗಳಾಗಿ ಬದಲಾಗುತ್ತಿದ್ದವು. ಮೊಸಳೆ ಗರ್ಜಿಸಿ ಮುಂದೆ ಜಿಗಿದಾಗ ಸೈಬರ್ ಹುಡುಗ ಎದುರಿಗೆ ನಿಂತ. ನದಿ ದಡದಲ್ಲಿ ಭೀಕರ ಯುದ್ಧ ಭುಗಿಲೆದ್ದಿತು. ನೀರಿನ ಸಿಂಚನ ಗಾಳಿಯಲ್ಲಿ ಹಾರಾಡಿತು. ವಿದ್ಯುತ್ ಕಿರಣಗಳು ಕತ್ತಲನ್ನು ಛಿದ್ರಿಸಿತು. ಲೋಹ ಮತ್ತು ಪ್ರಾಣಿಯ ಘರ್ಷಣೆ ನದಿಯ ಮೌನವನ್ನು ಚೂರುಗೊಳಿಸಿತು. ಒಂದು ಪ್ರಬಲ ಹೊಡೆತದೊಂದಿಗೆ ಹುಡುಗ ನೀಲಿ ಶಕ್ತಿಯ ಕಿರಣವನ್ನು ಹೊರಬಿಟ್ಟ. ಮೊಸಳೆ ತೀವ್ರ ಹೊಡೆತಕ್ಕೆ ತಟ್ಟಿ ನೀರಿನೊಳಗೆ ಹಿಂದಕ್ಕೆ ಜಾರಿತು. ಕ್ಷಣಕ್ಕೊಳಗೆ ಯುದ್ಧದ ಗದ್ದಲ ನಿಂತು ನದಿ ಮತ್ತೆ ಶಾಂತವಾಯಿತು. ಆದರೆ ನದಿ ದಡದಲ್ಲಿ ನಿಂತಿದ್ದ ಹುಡುಗ ಇನ್ನೂ ಸಾಮಾನ್ಯನಲ್ಲ. ಅವನು ಭವಿಷ್ಯದ ರಕ್ಷಕ.